1984ರಲ್ಲಿ ರಿಲೀಸ್ ಆದ ಬ್ಲಾಕ್ ಬಸ್ಟರ್ ಚಲನಚಿತ್ರ ಬಂಧನ. ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಡಾಕ್ಟರ್ ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ಅಭಿನಯದ ಬಂಧನ ಚಿತ್ರ ಹಲವು ದಾಖಲೆಗಳನ್ನು ಸೃಷ್ಟಿಸಿತ್ತು. ಆದರೆ 1986ರಲ್ಲಿ ಬಿಡುಗಡೆಯಾದ ಶಿವರಾಜ್ ಕುಮಾರ್ ನಟನೆಯ ಚೊಚ್ಚಲ ಸಿನಿಮಾ ಆನಂದ್ ಬಂಧನ ಸಿನಿಮಾದ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿತ್ತು ಅನ್ನೋದು ಸತ್ಯ. ಹಾಗಾದರೆ ಆನಂದ್ ಸಿನಿಮಾ ಸೃಷ್ಟಿಸಿದ ದಾಖಲೆಗಳು ಯಾವುವು ಅನ್ನೋದನ್ನು ಇಂದಿನ ಈ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಕೇಳಿ. ಆನಂದ್ ಸಿನಿಮಾ ಸೃಷ್ಟಿಸಿದ ದಾಖಲೆಗಳ ಬಗ್ಗೆ ಮಲ್ಲಿಕಾರ್ಜುನ ಮೇಟಿ ಲೇಖನ ಬರೆದಿದ್ದರು. ಅದು ಕನ್ನಡಪ್ರಭ ಪತ್ರಿಕೆಯ ಪತ್ರಪ್ರಭದಲ್ಲಿ ಅಕ್ಟೋಬರ್ 24, 1986ರಲ್ಲಿ ಪ್ರಕಟಗೊಂಡಿತ್ತು. ಅಂದು ಪ್ರಕಟಗೊಂಡಿದ್ದ ಲೇಖನ ಪ್ರಕಾರ ಬಂಧನ ಸಿನಿಮಾ ಮೊದಲು ಬಿಡುಗಡೆಯಾದ ಸಂದರ್ಭದಲ್ಲಿ ಒಟ್ಟು 9 ಕೇಂದ್ರಗಳಲ್ಲಿ 12 ಚಿತ್ರಮಂದಿರಗಳಲ್ಲಿ 50 ದಿನ ಪೂರೈಸಿತ್ತು. ಕರ್ನಾಟಕದಾದ್ಯಂತ ಒಟ್ಟು 8 ಕೇಂದ್ರಗಳಲ್ಲಿ 10 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಆಚರಿಸಿತ್ತು. ಆದರೆ ಆನಂದ್ ಸಿನಿಮಾ ಮೊದಲು ಬಿಡುಗಡೆಯಾದ ಸಂದರ್ಭದಲ್ಲೇ ಒಟ್ಟು 13 ಕೇಂದ್ರಗಳಲ್ಲಿ 22 ಚಿತ್ರಮಂದಿರಗಳಲ್ಲಿ 50 ದಿನಗಳನ್ನು ಪೂರೈಸಿತ್ತು. ಬೆಂಗಳೂರಿನಲ್ಲಿ 7, ಮೈಸೂರು ಮತ್ತು ದಾವಣಗೆರೆಯಲ್ಲಿ ತಲಾ 2 ಚಿತ್ರಮಂದಿರಗಳಲ್ಲಿ 50 ದಿನ ಪ್ರದರ್ಶನ ಕಂಡಿತ್ತು. ಇನ್ನು ಕರ್ನಾಟಕದಾದ್ಯಂತ ಒಟ್ಟು 9 ಕೇಂದ್ರಗಳಲ್ಲಿ 11 ಚಿತ್ರಮಂದಿರಗಳಲ್ಲಿ ಆನಂದ್ ಸಿನಿಮಾ ಶತದಿನೋತ್ಸವವನ್ನು ಆಚರಿಸಿತ್ತು. ಹೈದರಾಬಾದ್ ಕರ್ನಾಟಕ ಪ್ರದೇಶವಾದ ಬಳ್ಳಾರಿಯಲ್ಲಿ ಶಂಕರ್ ಗುರು ಚಿತ್ರದ ನಂತರ ಬೇರೆ ಯಾವುದೇ ಚಿತ್ರವು ಶತದಿನೋತ್ಸವ ಆಚರಿಸಿಕೊಂಡಿರಲಿಲ್ಲ. ಆದರೆ ಆನಂದ್ ಸಿನಿಮಾ ದಿನಕ್ಕೆ 4 ಆಟಗಳಂತೆ 100 ದಿನ ಪ್ರದರ್ಶನ ಕಂಡಿತ್ತು. ಇದು ಅಪೂರ್ವ ದಾಖಲೆ ಎಂದು ತಮ್ಮ ಲೇಖನದಲ್ಲಿ ಮಲ್ಲಿಕಾರ್ಜುನ ಮೇಟಿ ಉಲ್ಲೇಖಿಸಿದ್ದಾರೆ. ಬಂಧನ ಸಿನಿಮಾ ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಮಾತ್ರ 100 ದಿನ ಓಡಿದೆ. ಬಂಧನ ಚಿತ್ರಕ್ಕಿಂತಲೂ ಆನಂದ್ ಸಿನಿಮಾ ಹೆಚ್ಚು ರೆಕಾರ್ಡ್ ಹಾಗೂ ಸಾಧನೆ ಮಾಡಿದೆ ಎಂದು ಮಲ್ಲಿಕಾರ್ಜುನ ಮೇಟಿ ಅಭಿಪ್ರಾಯಪಟ್ಟಿದ್ದಾರೆ. ಅಕ್ಟೋಬರ್ 24, 1986ರಂದು ಮಲ್ಲಿಕಾರ್ಜುನ ಮೇಟಿ ಬರೆದಿದ್ದ ಲೇಖನ ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ಅದೇ ಹಳೆ ಲೇಖನದ ಫೋಟೋವನ್ನು ಇದೀಗ ಮಲ್ಲಿಕಾರ್ಜುನ ಮೇಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಂದಹಾಗೆ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸಿನಿ ಪ್ರಿಯರಲ್ಲಿ ಚರ್ಚೆ ಶುರುವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹಿರಿಯ ಪುತ್ರ ಶಿವರಾಜ್ ಕುಮಾರ್ ಅವರ ಚೊಚ್ಚಲ ಚಿತ್ರ ಆನಂದ್. ಸಂಗೀತಂ ಶ್ರೀನಿವಾಸರಾವ್ ನಿರ್ದೇಶನದ ಆನಂದ್ ಚಿತ್ರದಲ್ಲಿ ಶಿವಣ್ಣನಿಗೆ ಜೋಡಿಯಾಗಿ ಸುಧಾರಾಣಿ ಅಭಿನಯಿಸಿದ್ದರು. ಒಟ್ಟಾರೆ 38 ವಾರಗಳ ಯಶಸ್ವಿ ಪ್ರದರ್ಶನ ಕಂಡಿತ್ತು ಆನಂದ್ ಸಿನಿಮಾ. ಈ ಚಿತ್ರದ ನಟನೆಗಾಗಿ ಶಿವರಾಜ್ ಕುಮಾರ್ ಅತ್ಯುತ್ತಮ ನಟ ಫಿಲಂಫೇರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು.